ತಾನು ಗುಡ್ ಮಾರ್ನಿಂಗ್ ಹೇಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ಸೊ ನಾನು ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೊಂದು ಸ್ಪೆಷಲ್ ಇದೆ. ಅದು ಏನು ಸ್ಪೆಷಲ್ ಏನು ಅಂತ ನೀವು ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಮಾರ್ನಿಂಗ್ ಎದ್ದು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ನಪ್ ಆಗಿ ಟಿಫನ್ಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ದೇವ್ರ ಪೂಜೆ ಮಾಡಬೇಕು, ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು ಇವತ್ತಿನ ದಿನ ಒಂಥರ ಚೆನ್ನಾಗಿರುತ್ತೆ. ನನಗೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ನಿಮ್ಗೆ ಈ ಥರ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಗೊತ್ತು, ಬಟ್ ನೋಡಿ ಕೊನೆವರೆಗೂ ಚೆನ್ನಾಗಿರುತ್ತೆ ವಿಡಿಯೋ. ಇನ್ನು ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ನಾನು ಇವತ್ತು ಟಿಫನ್ಗೆ ದೋಸೆ ಚಟ್ನಿ ಪಲ್ಯ ಮಾಡಿದ್ದೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಪೂಜೆ ಸ್ಟಾರ್ಟ್ ಮಾಡಬೇಕು. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟಿಫನ್ಗೆ ರೆಡಿ ಮಾಡಿಟ್ಟಿದ್ದೀನಿ, ಪಲ್ಯ ಮಾಡಿಟ್ಟಿದ್ದೀನಿ. ಆ್ಯಕ್ಚುಲಿ ದೋಸೆ ಚಟ್ನಿ ಪಲ್ಯ ನನ್ನ ಫೇವ್ರೇಟ್ ಕಾಂಬಿನೇಷನು. ಚಟ್ನಿನೂ ರೆಡಿಯಾಗಿದೆ, ದೋಸೆ ಹಿಟ್ಟೆಲ್ಲ ರೆಡಿ ಇದೆ. ಸೊ ಟಿಫನ್ಗೆ ಇವಾಗ ಹಾಕ್ಕೋಬೇಕು. ಸೊ ಟಿಫನ್ ಮಾಡೋಕ್ಕೆ ಮುಂಚೆ ದೇವ್ರ ಪೂಜೆ ಮುಗಿಸ್ಬಿಡೋಣ ಅಂತ ದೇವ್ರ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಿದ್ದೀನಿ ಇವಾಗ. ಸೊ ಪೂಜೆ ಮಾಡಿದ್ದೆಲ್ಲ ಆಯಿತು. ಮುತ್ತುಗೂ ಸಾನುಮಾರು ಹಾಕ್ಕೊಟ್ಟೆ, ಆಲ್ರೆಡಿ ಆಯಿತು. ನಾನಿವಾಗ ಟಿಫನ್ ಮಾಡೋಣ ಅಂತ ಕುತ್ಕೊತಾ ಇದ್ದೀನಿ. ಬಿಸಿ ಬಿಸಿ ಗರಿ ಗರಿ ದೋಸೆ ರೆಡಿ ಆಗೈತೆ. ಸೊ ಇವಾಗ ಟಿಫನ್ ಮಾಡ್ಕೊಬೇಕು. ಲ್ಯಾಟ್ರಿ ಸಾನು ನೋಡ್ರಿ ಬಂದು ನಮ್ಮ ಸಾನು. ಚಿನ್ನು ದೋಸೆ ತಿಂತೀಯಮ್ಮ? ಇವತ್ತು ಆ್ಯಕ್ಚುಲಿ ಲೇಟೇ ಆಗೋಯ್ತು. ಪೂಜೆ ಎಲ್ಲ ಮುಗಿಸಿ ನೂತುವರೆಗೆ ಹಾಕ್ಕೊಟ್ಟು ಸ್ನಾನ ಮಾಡಿ ತಿನ್ಸಿ ತಿನ್ನೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು. ಈಗ ತಿನ್ನೋಣ ಅಂತ ಕೂತ್ಕೊಂಡೆ, 10:30 ಆಗೋಗೈತೆ ಟೈಮು. ನಾನು ನಾರ್ಮಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಹೊಸ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕೂತ್ಕೊತೀನಿ. ಯಾಕಂದರೆ ಇವಾಗ ಅಡುಗೆ ಮನೆಗೆ ಹೋದ್ರೆ ಒಂಚೂರು ಏನಾದರೂ ಎಣ್ಣೆ ಆಯ್ತು, ಏನಾದರೂ ಮಸ್ಟ್ ಆಯ್ತು ಅಂದರೆ ಹೊಸ ಡ್ರೆಸ್ಗಳಲ್ಲಿ ಹೋಗಲ್ಲ. ಸೊ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡ್ಕೊಂಬಿಟ್ಟಿದ್ದೀನಿ. ನಾನು ಅವಾಗೇ ಬೇರೆ ಡ್ರೆಸ್ ಹಾಕ್ಕೊಂಡಿದ್ರು, ಇವಾಗ ಬೇರೆ ಹಾಕ್ಕೊಂಡವ್ರೆ ಅಂತ ಅಂದ್ಕೊಂಬೇಡಿ, ಚೇಂಜ್ ಮಾಡಿದೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ದೋಸೆ ತುಂಬ ಚೆನ್ನಾಗಿ ಬಂದಿತ್ತು, ಗರಿ ಗರಿಯಾಗಿ ಬಂದಿತ್ತು. ಮಸಾಲೆ ದೋಸೆ ಮಾಡಿದ್ದೆ ಇವತ್ತು. ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ. ಸೊ ಅದಕ್ಕೆ ಮಾಡಿದ್ದೆ. ಅವಾಗವಾಗ ಏನಾದರೂ ಹೊಸ ಟ್ರೈ ಮಾಡ್ತಾ ಇರ್ತೀನಿ, ಬಟ್ ಇದು ಯಾವಾಗೂ ಮಾಡಿ ರೂಢಿ. ಸೊ ಮಸಾಲೆ ದೋಸೆ ಮಾಡಿದ್ದೆ, ಬಟ್ ನಾನು ಮಸಾಲೆ ದೋಸೆ ಥರ ಹಾಕ್ಕೊಳಲ್ಲ, ಪಲ್ಯ ಎಲ್ಲ ಸೈಡಲ್ಲಿ ಹಾಕ್ಕೊಬಿಡ್ತೀನಿ. ನೂತುಗೆ ಮತ್ತು ನಮ್ಮ ಸಣ್ಣ ಮಗು ಒಂದು ಪಿಳ್ಳು ಮಸಾಲೆ ದೋಸೆ ಹಾಕ್ಕೊಡ್ತೀನಿ, ಅವ್ರಿಗೆ ಮಸಾಲೆ ದೋಸೆ ಹಾಕ್ಕೊಟ್ಟಿದ್ದೆ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಇವಾಗ ಬಿಗಿನರ್ಸ್ಗಾಗಿರ್ಬೋದು, ಹೊಸ್ದಾಗಿ ಮದುವೆ ಆಗಿರೋರಿಗೆ, ಕೆಲವ್ರಿಗೆ ದೋಸೆಗೆಲ್ಲ ಏನೇನು ಹಾಕೋದು, ಹೇಗೆ ಮಾಡೋದು ಅಂತ ನೀಟಿಗೆ ಬರೋದಿಲ್ಲ. ಹಾಕಿದ್ರು ನೀಟಿಗೆ ಎದ್ದೊಳಲ್ಲ ದೋಸೆ, ಆ ಥರ ಆಗುತ್ತೆ. ಸೊ ನೋಡಿ ನಮ್ಮ ಮನೇಲಿ ದೋಸೆ ಎಷ್ಟು ಗರಿ ಗರಿಯಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ತಿಂತಾಯಿದ್ರೆ ಇನ್ನೊಂದು ತಿನ್ನಬೇಕು ಅಂತ ಅನಿಸ್ಬೇಕು. ಸೊ ಇದನ್ನೇ ಯಾವಾಗಾದ್ರೂ ನಾನು ರೆಸಿಪಿನ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಬಿಗಿನರ್ಸ್ಗೆ ಯೂಸ್ ಆಗೋ ಥರ. ಸೊ ಇವಾಗ ಟಿಫನ್ ಮುಗಿಸ್ಕೊಂಬಿಟ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಟಿಫನ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ನಗೋದು ತುಂಬ ಜೋರಾಗಿ ನಕ್ಬಿಡ್ತೀನಿ. ಆ ಕಡೆ ಈ ಕಡೆ ಯಾರಿದ್ದಾರೆ ಏನು ನೋಡಲ್ಲ, ಮನಸ್ಸು ತುಂಬ ನಕ್ಬಿಡ್ತೀನಿ. ಟಿ ವಿ ನೋಡ್ಕೊಂಡೇನೋ ಕಾಮಿಡಿ ಬರ್ತಿತ್ತು, ನೋಡ್ಕೊಂಡು ನಗ್ತಿದ್ರೆ ಬಿಗ್ ಬಾಸ್ದು ನೂತು ನಂಗೆ ಗೊತ್ತಿಲ್ದಂಗೆ ವಿಡಿಯೋ ಮಾಡಿದ್ದಾರೆ ಅದನ್ನು. ಪ್ರಪಂಚನೇ ಕಾಯ್ದೆ joco.
ಸೊ ನಾನು ಮೊನ್ನೆ ವ್ಲಾಗಲ್ಲಿ ಹೇಳಿದ್ದೆ ಸಡನ್ನಾಗಿ ಶಾಪಿಂಗ್ ಹೊಟ್ವಿ ಇನ್ನೂ ಸಡನ್ನಾಗಿ ಡ್ರೆಸ್ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಅದೇನಕ್ಕೆ ಅಂದರೆ ಇವತ್ತಿನ ದಿನಕ್ಕೇ ಸೊ ಹೊಟ್ಟಿದ್ದೀವಿ ಮಾರ್ನಿಂಗ್ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಬಟ್ ನೂತು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ, ಏನೂ ಹೇಳಿಲ್ಲ ಎಲ್ಲಿಗೆ ಏನು ಅಂತ ಅಂದ್ಬಿಟ್ಟು. ಸೊ ಹೊಡ್ತಿದ್ದೀವಿ ಇವಾಗ. ವೀಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಆ್ಯಂಡ್ 3 ಡೇಸಿಂದ ನಾನು ವ್ಲಾಗ್ ಸಹ ಮಾಡೋದಕ್ಕಾಗಿರಲಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು, ಹುಷಾರಿರಲಿಲ್ಲ, ಹಾಗಾಗಿ ನಾನು ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಈ ವ್ಲಾಗು ಅಷ್ಟೇ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಎನಿ ಗೆಸಸ್ ನೋಡೋಣ, ಗೆಸ್ ಮಾಡಿ ಏನಕ್ಕೆ ರೆಡಿ ಆಗಿದ್ದಾರೆ ಏನು ಅಂತ. ಆ್ಯಂಡ್ ನನ್ನ ಡ್ರೆಸ್ ಸಹ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ, ಯಾವ ಡ್ರೆಸ್ ತೊಗೊಂಡೆ, ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಈ ವ್ಲಾಗ್ನ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಏನು ಮಾಡ್ತಾ ಇರೋದು ನೀನು? ಓಯ್ ಅಲ್ಲಿ ಡ್ಯಾಡಿ ಬರುತ್ತೆ, ನೀನಲ್ಲ, ಸುಮ್ಮನೆ ಇರು. ಓಯ್ ಸೊ ನೋಡಿ ತೀಟೆ ಎಷ್ಟು ತೀಟೆ ಮಾಡ್ತಾಳೆಲ್ಲ. ನಾನು ಕಾರ್ ನಿಲ್ಸಿದ್ರೆ ಅವ್ರ ಅಪ್ಪನ ಜಾಗಕ್ಕೆ ಅಲ್ಲಿ ಹೋಗ್ಬಿಟ್ಟು ತೀಟೆ ಮಾಡ್ತಾ ಇರ್ತಾಳೆ. ಸಣ್ಣ ಗುಡ್ ಮಾರ್ನಿಂಗ್ ಹೇಳು. ಇದು ಆ್ಯಕ್ಚುಲಿ ನಮ್ಮೂರು ಬಸ್ ಸ್ಟಾಪ್ ಇದು. ಸೊ ನೂತು ನಾನು ಇಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿ ಸೈಡಲ್ಲಿ ಕಾರ್ ಪಾರ್ಕ್ ಮಾಡ್ತಿದ್ದಾರೆ. ಪಾರ್ಕ್ ಮಾಡಿ ಬರ್ತೀನಿ, ಇಲ್ಲೇ ನಿಂತಿರೋ ಅಂತ ಹೇಳ್ಬಿಟ್ಟು ಹೋದರು. ನನಗೆ ಆ್ಯಕ್ಚುಲಿ ಇನ್ನೂ ಗೊತ್ತಾಗಿರಲಿಲ್ಲ ಎಲ್ಲೂ ಕರ್ಕೊಂಡು ಹೋಗ್ತಿದ್ದಾರೆ ಏನು ಅಂತ. ಆ್ಯಂಡ್ ನಮ್ಮೂರಲ್ಲಿ ಇವಾಗೆಲ್ಲ ಮನೆ ಹತ್ರ ಬಂದು ಬಳೆ ತೊಡಿಸ್ತಾರಲ್ಲ, ಅದೇ ರೀತಿ ಬಳೆ ತೊಡಿಸೋರೆಲ್ಲ ಅಲ್ಲೇ ಕೂತಿರ್ತಾರೆ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಹುಡುಗಿ ಬರ್ತಡೆ. ಸೊ ಸರ್ಪ್ರೈಸಾಗಿ ನಾನೇನೋ ಒಂದು ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಒಂದು ಕಡೆ ಬರ್ಡೇ ಅರೇಂಜ್ಮೆಂಟ್ಸ್ ಮಾಡಿಸಿದ್ದೆ. ಸೊ ಅದು ಕರ್ಕೊಂಬರ್ಬೇಕು. ಕರ್ಕೊಂಬಂದು ಇವಾಗ ಆಚೆ ಕುಣಿಸಿದ್ದೀನಿ, ಹೊರಗಡೆ ಕರ್ಕೊಂಬರ್ಬೇಕು. ಕರ್ಕೊಂಬರೋದಕ್ಕೆ ಹೋಗ್ತೀನಿ. ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಬೇಕು. ಸೊ ಫೈನಲಿ ಇವತ್ತು ನನ್ನ ಬರ್ಡೇ ಇತ್ತು, ಇದೇ ಇವತ್ತಿನ ವಿಶೇಷ. ಸೊ ನೂತು ಸರ್ಪ್ರೈಸಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದ್ಬಿಟ್ಟು ಹೊರಗಡೆ ಕರ್ಕೊಂಡೋದ್ರು. ಅವ್ರು ಆ್ಯಕ್ಚುಲಿ ವೀಡಿಯೋದಕ್ಕೆಲ್ಲ ಮಾತಾಡೋದಕ್ಕೆಲ್ಲ ಬರೋಕ್ಕೆ ಇಷ್ಟಪಡಲ್ಲ. ಸೊ ಬಂದು ಇಷ್ಟೆಲ್ಲ ಒಳಗಡೆ ವೀಡಿಯೋ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ನನಗೆ ಶಾಕಿಂಗು. ಫಸ್ಟ್ ಆಫ್ ಆಲು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು, ತುಂಬ ಇಷ್ಟ ಆಯಿತು. ಹೋಗ್ಬಿಟ್ಟು ಕರ್ಕೊಂಡು ಬರ್ತೀನಿ, ನೋಡಬೇಕು ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಏನು ಅಂತ ನೋಡಬೇಕು.
ಮಚ್ ನೂತು. ಕಂಗ್ರ್ಯಾಚುಲೇಷನ್ ಬ್ರದರ್. ಎರಡು ಸಣ್ಣ ಪಾಪು. ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗಿ ಅಮ್ಮ ಮನೆಗೆ ಬಂದ್ವಿ. ದೇವಸ್ಥಾನದಲ್ಲಿ ಕ್ಲಿಪ್ಸ್ ತೊಗೊಳೋದಕ್ಕಾಗಲಿಲ್ಲ, ತುಂಬ ಜನ ಇದ್ದರು. ಸೊ ಹಂಗೆ ಡೈರೆಕ್ಟ್ ಅಮ್ಮ ಮನೆಗೆ ಬಂದ್ವಿ. ಅಮ್ಮನೂ ನನಗೆ ಕೇಕ್ ತಿನ್ನಿಸಿ ವಿಶ್ ಮಾಡಿದ್ರು. ತುಂಬ ಖುಷಿ ಆಯಿತು. ನನ್ನ ಮಗಳು ಅಲ್ಲಿ ಹಂಗೆ ಪಕ್ಕದಲ್ಲಿ ಆಟ ಆಡ್ತಾಯಿದ್ಲು, ನಮ್ಮ ಅಮ್ಮ ಕೇಕ್ ತಿನ್ನಿಸ್ತಾ ಇದ್ರೆ. ಅವ ಇಲ್ಲಿ ನೋಡಮ್ಮ ಸಾಲು, ಇಲ್ಲಿ ನೋಡಿ ಬಾ ಇಲ್ಲಿ ಈ ಕಡೆ ನೋಡು. ಆ ಕಡೆ ಅಂತ ನೋಡ್ ಸಾನು, ನೋಡ್ ಸಾಬೂನ್ಗೆ ಚಾಮಿ ಏನಾದ್ ನೋಡ್ ಸಾಬೂನ್ಗೆ ಅಮ್ಮ ಏನದು ತೋರಿಸು, ತೋರ್ಸು. ನಂಗೆ ತೋರಿಸು. ಬಿದ್ದೋತಾ ಅಮ್ಮ ಬಂಗಾರಿ. ನೋಡ್ವಾ ಪಾಪಡಪ್ಪ ಮಾಡ್ತಾ ಇದೀಯ ನೀನು? ಇದೊಂದೇ ಇಕ್ಕೋ ಸಾಕು, ಕೊಡಿ ಇದೊಂದೇ ಇಕ್ಕೋ. ಕೊಡಿ ನಮ್ದು ಸಾನು. ಕರೆಕ್ಟ್ ಆಗೈತೆ. ತೋರ್ಸಮ್ಮ. ತೋರ್ಸು ಮಮ್ಮಿಗಂತೆ. ಅಯ್ಯ ನೀನು ತಲೆ ಉಯಿಸ್ಕೊಂತಾಳೆ. ಇಟ್ಕೊಳ್ಳಿ ಬಟ್ಟಾಗಿ. ನೋಡಿ, ಇದು ಇವತ್ತಿನ ನನ್ನ ಔಟ್ಫಿಟ್ ಆಗಿತ್ತು. ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ನೂತುದ್ ಸೆಲೆಕ್ಷನು ಡ್ರೆಸ್ಸು. ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು ಡ್ರೆಸ್ಸು. ಸೊ ಬರ್ಡೇ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಎಲ್ಲ ಆದಮೇಲೆ ಹಂಗೆ ಫೋಟೋಸು ವೀಡಿಯೋಸ್ ಎಲ್ಲ ತಗೋತಿದ್ವಿ. ಆ್ಯಕ್ಚುಲಿ ಒಂದೇನು ಹೇಳ್ಬೇಕಂತಂದರೆ, ಲಾಸ್ಟ್ ಇಯರ್ ಸಹ ನೂತು ನನ್ನ ಬರ್ಡೇ ಇದೇ ರೀತಿ ಸ್ಪೆಷಲ್ಲಾಗಿ ಸೆಲೆಬ್ರೇಷನ್ ಮಾಡಿದರು. ಈ ವರ್ಷವೂ ಅದೇ ರೀತಿ ಮಾಡಿದ್ದಾರೆ. ನನ್ನ ಪ್ರಕಾರ ಇದು ವರ್ಷವೂ ಹಿಂಗೆ ಇರುತ್ತೆ. ಬಿಕಾಸ್ ಅವ್ರಿಗೆ ಯಾವತ್ತೂ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿರೋದೇ ನೋಡಿಲ್ಲ. ಹಾಗಾಗಿ ಆ್ಯಂಡ್ ತುಂಬ ಖುಷಿಯಾಯಿತು, ಮನ್ಸಿಗೆ ತುಂಬ ಸಂತೋಷ ಆಯಿತು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನೂತುಗೆ. ಥ್ಯಾಂಕ್ ಯು ಸೋ ಮಚ್ ನೂತು, ಐ ಲವ್ ಯು ಸೋ ಮಚ್. ಆ್ಯಂಡ್ ನನ್ನ ಮನೆಗೆ ಬಂದು ಮತ್ತೆ ಎಂಡಿಂಗ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಮಗಳು ನಿದ್ದೆ ಹೋಗ್ಬಿಟ್ಟಿದ್ಲು. ಸೊ ಅವಳನ್ನ ಮಲಗಿಸೋದಕ್ಕೆ ನನಗೆ ಟೈಮ್ ಆಯಿತು. ಹಾಗಾಗಿ ನಾನು ಎಂಡಿಂಗ್ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಗಿಫ್ಟ್ ಏನು ನೂತು ಕೊಟ್ಟಿಲ್ಲ. ನಾನು ಕೇಳಿದೆ, ಅವರು ಎಲ್ಲ ಒಂದೇ ದಿನ ಕೊಟ್ಬಿಟ್ರೆ ಏನು ಸರ್ಪ್ರೈಸಿಂಗ್ ಆಗಿರುತ್ತೆ, ಏನು ಚೆನ್ನಾಗಿರುತ್ತೆ, ವೆಯ್ಟ್ ಮಾಡಿ ಇನ್ನು ಗಿಫ್ಟ್ಗೆ ಅಂತ ಹೇಳಿದ್ದಾರೆ. ಸೊ ಇನ್ನೂ ಅದೊಂದು ಬಾಕಿ ಇದೆ. ಆ್ಯಂಡ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಭಾವಿಸ್ತೀನಿ. Thank you so much.